ಗ್ಯಾಂಗ್ ರೇಪ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಪಶ್ಚಿಮ ಬಂಗಾಳದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ನಡೆಸಲಾಗಿದೆಯಂತೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲೇ ನಡೆದಿರುವಂತಹ ಘಟನೆ ಇದು. ಕಿರಣ್, ಕಿಶೋರ್, ರಿಯಾನ್ ಈ ಆರೋಪಿಗಳನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಟಿ ನರಸೀಪುರ ಪಟ್ಟಣದ ನಿವಾಸಿಗಳೇ ಇವರು. 2 ದಿನದ ಹಿಂದೆ ಈ ಅತ್ಯಾಚಾರ ನಡೆದಿತ್ತು, ಸಾಮೂಹಿಕ ಅತ್ಯಾಚಾರ ನಡೆದಿತ್ತು ಅಂತ ಗೊತ್ತಾಗಿದೆ. ಟಿ ನರಸೀಪುರದ ಖಾಸಗಿ ಬಸ್ ನಿಲ್ದಾಣದ ಬಳಿಯಿಂದ ಕಿಡ್ನಾಪ್ ಅನ್ನ ಮಾಡಿದ್ರಂತೆ ಯುವತಿಯನ್ನ. ಚಾಮರಾಜನಗರ ಜಿಲ್ಲೆ ಸಂತೆ ಮರಳ್ಳಿಗೆ ಕರ್ಕೊಂಡು ಹೋಗಿದ್ರು. ಲಾಡ್ಜಿಗೆ ಕರ್ಕೊಂಡು ಹೋಗಿ ಈ 3 ಜನ ಆರೋಪಿಗಳು ಕಿರಣ್, ಕಿಶೋರ್, ರಿಯಾನ್ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಆರೋಪಿಗಳನ್ನ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿದೆ. ಅಂದ್ರೆ ಬಸ್ ಸ್ಟ್ಯಾಂಡ್ ನಿಂದ ಆ ಯುವತಿಯನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಲಾಡ್ಜಿಗೆ ಕರ್ಕೊಂಡು ಹೋಗಿದ್ದಾರೆ ನರಸೀಪುರ ಪಟ್ಟಣದಲ್ಲಿ, ಟಿ ನರಸೀಪುರದಲ್ಲಿ. ಅಲ್ಲಿ ಈ 3 ಜನ ಆರೋಪಿಗಳು ಪಶ್ಚಿಮ ಬಂಗಾಳ ಯುವತಿ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. 2 ದಿನದ ಹಿಂದೆ ನಡೆದಿರುವಂತಹ ಘಟನೆ. ಈ ಪ್ರಕರಣ ದೂರಿನ ಸ್ವರೂಪವನ್ನ ಪಡ್ಕೊಂಡಿದೆ. ಹಾಗಾಗಿ ಆರೋಪಿಗಳಾಗಿರುವಂತಹ ಕಿರಣ್, ಕಿಶೋರ್, ರಿಯಾನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೂ ಕೂಡ ಆರೋಪಿಗಳನ್ನ ಒಪ್ಪಿಸಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಆ ಯುವತಿ ಬಸ್ಗೋಸ್ಕರ ಬಸ್ ನಿಲ್ದಾಣದಲ್ಲಿ ವೇಟ್ ಮಾಡ್ತಾ ಇದ್ದ ಘಟನೆ ಆಗಿದೆ. ಎಷ್ಟೊತ್ತಿಗೆ ಕಿಡ್ನಾಪ್ ಮಾಡಿದ್ರಂತೆ? ಮತ್ತೆ ಈ 3 ಜನ ಲೋಕಲೈಟ್ಸ್ ಆರೋಪಿಗಳು ಶರ್ಮಿತಾ, ಏನು ಭಾನುವಾರ ಸಂಜೆ ಟಿ ನರಸೀಪುರದಲ್ಲಿ ಏನು ಫಾಸ್ಟ್ ಫುಡ್ ಒಂದರಲ್ಲಿ ಕೆಲಸ ಮಾಡ್ತಿದ್ದಂತಹ ಪಶ್ಚಿಮ ಬಂಗಾಳ ಮೂಲದ ಯುವತಿ ಮೈಸೂರಿಗೆ ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಆಕೆಗಾಗಿ ಹೊಂಚು ಹಾಕಿದ್ದಂತಹ ಈ 3 ಕಿರಾತಕರು ಆಕೆ ಮೈಸೂರಿನಿಂದ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಟಿ ನರಸೀಪುರ ಬಸ್ ಸ್ಟ್ಯಾಂಡ್ ಬಳಿ ಆಕೆಯನ್ನ ಕಿಡ್ನಾಪ್ ಮಾಡ್ತಾರೆ. ಬಳಿಕ ಆಕೆಯನ್ನ ಬಲವಂತವಾಗಿ ಕಾರ್ನಲ್ಲಿ ಹೊತ್ತೊಯ್ದು ಏನು ಚಾಮರಾಜನಗರ ಜಿಲ್ಲೆಯ ಸಂತೆಮರಳಿಯ ಲಾಡ್ಜ್ ಒಂದಕ್ಕೆ ಕರೆದುಕೊಂಡು ಹೋಗಿ ಏನು ಗ್ಯಾಂಗ್ ರೇಪ್ ಅನ್ನ ಮಾಡಿರುವುದಾಗಿ ಸದ್ಯ ಆಕೆ ದೂರನ್ನ ಕೊಟ್ಟಿದ್ರು. ಆಕೆ ದೂರನ್ನ ಆಧರಿಸಿ ಕೇವಲ 24 ಗಂಟೆಯಲ್ಲಿ ಟಿ ನರಸೀಪುರ ಪೊಲೀಸರು ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿರುವಂತದ್ದು. ಇವರು 3 ಕೂಡ ಟಿ ನರಸೀಪುರ ಲೋಕಲೈಟ್ಸ್ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಅಲ್ಲದೆ ಏನು ಮತ್ತಷ್ಟು ವಿಚಾರಣೆಗಾಗಿ ಈಗಾಗಲೇ ಅವ್ರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿರುವಂತದ್ದು. ಆಕೆ ಏನು ದೂರನ್ನು ನೀಡಿರುವ ಪ್ರಕಾರ ನನ್ನ ಬಳಿ ಇದ್ದಂತಹ ಮೊಬೈಲ್ ಹಾಗೂ ಹಣವನ್ನು ಸಹ ಅವರು ನನ್ನ ಬಳಿ ಏನು ಬಲವಂತವಾಗಿ ಪಡೆದು ನನ್ನನ್ನು ಅತ್ಯಾಚಾರ ಮಾಡಿ ಆ ಬಳಿಕ ಮತ್ತೆ ವಾಪಸ್ ನನ್ನ ಬಸ್ ಸ್ಟ್ಯಾಂಡ್ ಬಳಿಯ ಬಿಟ್ಟೋದ್ರು ಅನ್ನುವಂತಹ ಆರೋಪವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಕಿರಣ್ ಅಲಿಯಾಸ್ ಹುಚ್ಚ, ರಿಹಾನ್ ಖಾನ್, ಕಿಶೋರ್ ಕುಮಾರ್ ಅವರೆಲ್ಲರನ್ನೂ ಕೂಡ ಪೊಲೀಸರು ಬಂಧಿಸಿ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಕಾರನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಶರ್ಮಿತಾ, ಆ ಯುವತಿ ಕಂಡೀಷನ್ ಹೇಗಿದೆ ಈಗ, ಹೆಲ್ತ್ ಕಂಡೀಷನ್? ಮತ್ತೆ ಈ 3 ಜನ ಮದ್ಯದ ನಶೆಯಲ್ಲಿ ಈ ರೀತಿ ಮಾಡಿರೋದ? ಶರ್ಮಿತಾ, ಈಗ ಸದ್ಯಕ್ಕೆ ಆಕೆ ಹುಷಾರಾಗ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಆಕೆಗೆ ಕೊಡಲಾಗ್ತದೆ. ಅಲ್ಲದೆ ಆಕೆ ಪಶ್ಚಿಮ ಬಂಗಾಳದ ಮೂಲದವರಾಗಿರುವ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರಿಗೂ ಕೂಡ ಪೊಲೀಸರು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಆಕೆ ಕಂಡೀಷನ್ ಸದ್ಯಕ್ಕೆ ಪರವಾಗಿಲ್ಲ, ಆದ್ರೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ಶರ್ಮಿತಾ, ಈ ಆರೋಪಿಗಳು ಮದ್ಯದ ನಶೆನ ಅಥವಾ ಗಾಂಜಾ ನಶೆಯಲ್ಲಿ ಹಿಂಗ್ ಮಾಡಿದಾರ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಸದ್ಯ ಶರ್ಮಿತಾ, ಪ್ರಾಥಮಿಕವಾಗಿ ಆರೋಪಿಗಳು ಮದ್ಯದ ನಶೆಯಲ್ಲಿದ್ದು ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಅಲ್ಲದೆ ಅಂದ್ರೆ ಒಂದಷ್ಟು ಸಣ್ಣ ಪುಟ್ಟ ಪ್ರಕರಣಗಳು ಕೂಡ ಇವು 3 ಮೇಲೆ ಇದೆ ಅನ್ನುವಂಥದ್ದು ಕೂಡ ಪೊಲೀಸರು ಪ್ರಾಥಮಿಕವಾಗಿ ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಇನ್ನು ಹೆಚ್ಚಿನ ತನಿಖೆ ನಡೀತಾ ಇದೆ. ಈಕೆಗೆ ಇವರು ಮೊದ್ಲಿಂದನೂ ಪರಿಚಯ ಇತ್ತ, ಯಾಕಾಗಿ ಈ ಕೃತ್ಯವನ್ನ ಮಾಡಿದ್ರು ಅಥವಾ ನಶೆಯಲ್ಲೇ ಬೇಕು ಅಂತಾನೆ ಮಾಡಿದ್ದಾರ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಏನು ತನಿಖೆ ನಡೀತಾ ಇದೆ. ಮತ್ತಷ್ಟು ಹೆಚ್ಚಿನ ಮಾಹಿತಿ ಪೊಲೀಸರೇ ಮೈಸೂರಿನ SP ಆದಂತಹ ಮಲ್ಲಿಕಾರ್ಜುನ್ ಬಾಲ್ದಂಡೆ ಅವರು ಕೊಡಬೇಕಾಗುತ್ತೆ. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಆನಂದ್.